ಹನುಮಂತನ ಹೆಸರು. ಹನುಮಂತನ ಮೊದಲ ಹೆಸರೇನು? ಈತನನ್ನೇಕೆ ಹನುಮಂತ ಎನ್ನುತ್ತಾರೆ? ನಾವೀಗ ಆಂಜನೇಯ ಸ್ವಾಮಿಯನ್ನು ಕರೆಯುವ ಹನುಮಂತ ಎನ್ನುವ ಆತನ ಮೂಲ ಹೆಸರಲ್ಲ. ಆಂಜನೇಯ ಸ್ವಾಮಿಯು ಹನುಮಂತ ಎನ್ನುವ ಹೆಸರನ್ನು ಹೇಗೆ ಪಡೆದುಕೊಂಡನು? ಹನುಮಂತನ ಮೊದಲ ಹೆಸರು ಏನಾಗಿತ್ತು? ಹನುಮಂತನ ಹೆಸರಿನ ಅರ್ಥ, ಮಹತ್ವ ಮತ್ತು ಆಂಜನೇಯನನ್ನು ಹನುಮಂತನೆಂದು ಕರೆಯಲು ಕಾರಣ ಹೀಗಿದೆ. ನಾವು ಚಿಕ್ಕವರಿದ್ದಾಗಿನಿಂದಲೂ ಹನುಮಂತನ ಕಥೆಗಳನ್ನು, ಅವನ ಶಕ್ತಿಯನ್ನು, ಧೈರ್ಯವನ್ನು, ಮುಗ್ಧತೆಯನ್ನು ಮತ್ತು ಅವನ ಭಕ್ತಿ ಕಥೆಗಳನ್ನು ಕೇಳಿಕೊಂಡು ಅಥವಾ ಓದಿಕೊಂಡು ಬೆಳೆದಿರುತ್ತೇವೆ. ನಾವು ಹೆಚ್ಚಾಗಿ ಈತನನ್ನು ಹನುಮಂತ, ಆಂಜನೇಯ ಸ್ವಾಮಿ ಎಂದು ಕರೆಯುತ್ತೇವೆ. ಆದರೆ ಹನುಮಂತನ ಈ ಹೆಸರು ಅವನ ಮೂಲ ಹೆಸರಲ್ಲ. ಆರಂಭಿಕ ದಿನಗಳಲ್ಲಿ ಆತನ ಹೆಸರು ತುಂಬನೇ ಭಿನ್ನವಾಗಿತ್ತು. ಹನುಮಂತ ಎಂಬುದು ಆತನ ಮೂಲ ಹೆಸರಲ್ಲ ಎಂಬುದು ಕೆಲವೇ ಜನರಿಗೆ ತಿಳಿದಿದೆ. ಹನುಮಂತನ ಹೆಸರು ಭಕ್ತಿ, ಶಕ್ತಿ ಮತ್ತು ನಿರ್ಭಯತೆಯನ್ನು ಹೊಂದಿರುವುದು ಮಾತ್ರವಲ್ಲ, ಅದು ಜಗತ್ತನ್ನು ಸಂಯೋಜಿಸಲು ಸಹಾಯ ಮಾಡುವಂತಹ ಹೆಸರಾಗಿದೆ. ಹನುಮಂತ ಎನ್ನುವ ಹೆಸರು ಆತನ ಹಣೆಬರಹವು ಬದಲಾದಾಗಿನಿಂದ ಬಂದಿರುವ ಹೆಸರಾಗಿದೆ. ಹನುಮಂತ ಎನ್ನುವ ಹೆಸರು ಆತನಿಗೆ ಹೇಗೆ ಬಂದಿತು? ಹನುಮಂತನ ಹೆಸರಿಗೆ ಸಂಬಂಧಿಸಿದ ಅದ್ಭುತವಾದ ಕಥೆ. ಹನುಮಂತನ ಮೊದಲ ಹೆಸರೇನು? ಹನುಮಂತನ ಆರಂಭಿಕ ಹೆಸರು ಸುಂದರ ಎಂಬುದಾಗಿತ್ತು. ಈ ಹೆಸರು ಸಂಪೂರ್ಣವಾಗಿ ವಿಭಿನ್ನವಾದದ್ದು. ಪ್ರತಿಬಿಂಬಿಸುವುದು. ಶಕ್ತಿಗೆ ಸಂಬಂಧಿಸಿದ ಸಾಹಸಗಳನ್ನು ಮಾಡುವ ಮೊದಲು, ದೇಹವನ್ನು ಹಿಗ್ಗಿಸುವ ಮೊದಲು, ಅವನು ಭಕ್ತಿಯ ಸಂಕೇತವಾಗುವ ಮೊದಲು ಹನುಮಂತನು ಅತ್ಯಂತ ಸುಂದರವಾದ ದೇಹಕಾಯವನ್ನು ಹೊಂದಿದ್ದನು. ಹಿಂದೂ ಧರ್ಮಗ್ರಂಥಗಳು ಮತ್ತು ಸಂಪ್ರದಾಯಗಳ ಪ್ರಕಾರ ಸುಂದರ ಎನ್ನುವ ಹೆಸರನ್ನು ಅವನಿಗೆ ದೇವರು ಮತ್ತು ದೇವತೆಗಳು ನೀಡಿದರು ಎಂದು ಹೇಳಲಾಗುತ್ತದೆ. ಸುಂದರ ಅಂದರೆ ಪ್ರಕಾಶಮಾನವಾದ, ಸುಂದರ ಕಾಂತಿಯನ್ನು ಹೊಂದಿದವನು ಎಂಬುದಾಗಿದೆ. ಅದು ಅವನ ಹೊಳಪು, ಅವನ ಮುಗ್ಧತೆ ಮತ್ತು ಮೃದುವಾದ ಬೆಳಕಿನಂತೆ ಅವನನ್ನು ಸುತ್ತುವರೆದಿರುವ ದೈವಿಕ ಮೋಡಿಯನ್ನು ಸೆರೆಹಿಡಿಯಿತು. ಈ ಆರಂಭಿಕ ಗುರುತನ್ನು ಹೆಚ್ಚಾಗಿ ಮರೆತುಬಿಡಲಾಗುತ್ತದೆ, ಆದರೂ ಇದು ಆಳವಾದದ್ದನ್ನು ಬಹಿರಂಗಪಡಿಸುತ್ತದೆ. ಹಿಂದೂ ಪುರಾಣಗಳಲ್ಲಿನ ಶ್ರೇಷ್ಠ ರಕ್ಷಕರು ಸಹ ಮೃದುತ್ವ ಮತ್ತು ಶುದ್ಧತೆಯ ಪ್ರಭಾವಲಯದಿಂದ ಸುತ್ತುವರೆದಿರುತ್ತಾರೆ. ಸುಂದರ ಹೋಗಿ ಹನುಮಂತ ಆಗಿದ್ದು ಹೇಗೆ? ಒಂದು ಪ್ರಕಾಶಮಾನವಾದ ಮುಂಜಾನೆ ಹನುಮಂತನ ಜೀವನವನ್ನೇ ಬದಲಾಯಿಸಿತು. ಪೌರಾಣಿಕ ಕಥೆ, ಹಿಂದೂ ಪುರಾಣ ಮತ್ತು ಪ್ರಾಚೀನ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಒಂದು ದಿನ ಬೆಳಗ್ಗೆ ಹನುಮಂತನು ಎದ್ದು ಆಕಾಶವನ್ನು ನೋಡುತ್ತಿರುತ್ತಾನೆ. ಆ ಸಮಯದಲ್ಲಿ ಅವನಿಗೆ ತಾಳಲಾರದಷ್ಟು ಹಸಿವಾಗುತ್ತಿರುತ್ತದೆ. ಆಕಾಶದಲ್ಲಿ ಹೊಳೆಯುತ್ತಿರುವ ಸೂರ್ಯನನ್ನು ಕಂಡು ಅವನು ಹಣ್ಣೆಂದು ತಪ್ಪಾಗಿ ಭಾವಿಸಿ ಸೂರ್ಯನನ್ನು ತಿನ್ನಲು ಹೋಗುತ್ತಾನೆ. ನೈಸರ್ಗಿಕ ಪ್ರಯತ್ನವಿಲ್ಲದ ಶಕ್ತಿಯಿಂದ ಅವನು ಮೇಲಕ್ಕೆ ಹಾರಿದನು. ತನಗಾಗಿ ಇರಿಸಲಾದ ಹಣ್ಣಿನಂತೆ ಅವನು ಅದನ್ನು ಪಡೆದುಕೊಳ್ಳಲು ಉರಿಯುತ್ತಿರುವ ಸೂರ್ಯನನ್ನು ತಲುಪಿದನು. ಇದನ್ನೆಲ್ಲ ಕಂಡ ಸ್ವರ್ಗವು ಬೆಚ್ಚಿಬಿತ್ತು. ಅವನ ಉದ್ದೇಶದ ಬಗ್ಗೆ ಖಚಿತವಿಲ್ಲದ ದೇವರುಗಳ ರಾಜನು ಅವನನ್ನು ಪ್ರಬಲವಾದ ಆಯುಧದಿಂದ ಹೊಡೆದನು. ಅವನನ್ನು ಕೆಳಗೆ ಬೀಳಿಸಿದನು. ಆ ಹೊಡೆತವು ಅವನ ದವಡೆಯ ಮೇಲೆ ಬಿದ್ದು ಅದನ್ನು ಆಳವಾಗಿ ಗಾಯಗೊಳಿಸಿತು. ನೋವಿನಿಂದ ಕೂಡಿದ ಆದರೆ ರೂಪಾಂತರಗೊಳ್ಳುವ ಈ ಕ್ಷಣವು ಸುಂದರನ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಯನ್ನು ಮಾಡಿತು. ಅವನ ದವಡೆ ಅಂದರೆ ಹನು ತೀವ್ರವಾಗಿ ಗಾಯಗೊಂಡ ಕಾರಣಕ್ಕಾಗಿ ಸುಂದರನನ್ನು ಹನುಮಂತನೆಂದು ಕರೆಯಲಾಯಿತು. ಹನುಮಂತ ಎನ್ನುವ ಈ ಹೆಸರು ಈಗ ಜಗತ್ತು ಪ್ರೀತಿ, ಶಕ್ತಿ, ಭಕ್ತಿ ಮತ್ತು ಬಲದಿಂದ ಕರೆಯುತ್ತದೆ. ಹನುಮಂತ ಎನ್ನುವ ಹೆಸರಿಗೆ ಸಂಬಂಧಿಸಿದ ಕಥೆಯೇನೆಂದರೆ, ಹೆಚ್ಚಿನ ಜನರಿಗೆ ತಿಳಿದಿಲ್ಲ ಸಂಗತಿಯೆಂದರೆ ಅವನ ದೈವತ್ವವು ಅನೇಕ ಹೆಸರುಗಳ ಮೂಲಕ ವ್ಯಕ್ತವಾಗುತ್ತದೆ. ಹನುಮಂತನ ಪ್ರತಿಯೊಂದು ಹೆಸರುಗಳು ಅವನ ಅಸ್ತಿತ್ವದ ವಿಭಿನ್ನ ಚಿತ್ರಣವನ್ನು ಎತ್ತಿ ತೋರಿಸುತ್ತದೆ. ಕೆಲವು ಹೆಸರುಗಳು ಅವನ ವಂಶಾವಳಿಯನ್ನು ಪ್ರತಿನಿಧಿಸುತ್ತದೆ, ಅವನನ್ನು ಹೊತ್ತು ಹೆತ್ತ ಪೋಷಕರನ್ನು ಗುರುತಿಸುತ್ತದೆ. ಕೆಲವರು ಅವರ ಆಧ್ಯಾತ್ಮಿಕ ತಂದೆಯನ್ನು ಗೌರವಿಸುತ್ತಾರೆ. ಅವರ ಉಸಿರು ಅವರನ್ನು ತಡೆಯಲಾಗದಂತೆ ಮಾಡಿತು.
ಇತರರು ಅವರ ಗುಡುಗಿನಂತೆ ಶಕ್ತಿ, ಅವರ ಚಿನ್ನದ ಕಾಂತಿ ಅಥವಾ ಹಿಂಜರಿಕೆಯಿಲ್ಲದೆ ಸಾಗರಗಳನ್ನು ದಾಟಲು ಅವರನ್ನು ಪ್ರೇರೇಪಿಸಿದ ಅಚಲ ಧೈರ್ಯವನ್ನು ಹೊಗಳುತ್ತಾರೆ. ಕಾಲಕ್ರಮೇಣ ಆಧ್ಯಾತ್ಮಿಕ ಗ್ರಂಥಗಳು ಹನುಮಂತ ಎನ್ನುವ ಹೆಸರು ಅವನ ದವಡೆಯ ಮೇಲಾದ ಗಾಯಕ್ಕೆ ಮಾತ್ರವಲ್ಲದೆ, ಕೆಳಕ್ಕೆ ಬಿದ್ದ ನಂತರವೂ ಮೇಲೇರಲು ಅಗತ್ಯವಿರುವ ಅವಿನಾಭಾವ ಶಕ್ತಿ, ಅಹಂಕಾರವಿಲ್ಲದೆ ಸೇವೆ ಮಾಡಲು ಅಗತ್ಯವಾದ ಮನಸ್ಸಿನ ಸ್ಪಷ್ಟತೆ ಮತ್ತು ಶುದ್ಧ ಭಕ್ತಿಯಿಂದ ಹುಟ್ಟಿದ ನಿರ್ಭಯತೆಯ ಸಂಕೇತವಾಗಿ ವ್ಯಾಖ್ಯಾನಿಸಲು ಪ್ರಾರಂಭಿಸಿದವು. ಲಕ್ಷಾಂತರ ಜನರಿಗೆ ಅವರ ಹೆಸರನ್ನು ಜಪಿಸುವುದು ರಕ್ಷಣೆ, ಧೈರ್ಯ ಮತ್ತು ಮಾನಸಿಕ ಧೈರ್ಯವನ್ನು ಆಹ್ವಾನಿಸುವ ಒಂದು ರೂಪವಾಯಿತು. ಹನುಮಂತನ ಬಾಲ್ಯದಲ್ಲಾದ ಈ ಒಂದು ದುಃಖಕರ ಘಟನೆಯು ಅವನಲ್ಲಿನ ಶಕ್ತಿಯನ್ನು ಎಚ್ಚೆತ್ತುಕೊಳ್ಳುವಂತೆ ಮಾಡಿತು. ಆಕಾಶದಲ್ಲಿ ನಡೆದ ಆ ಒಂದೇ ಒಂದು ಕ್ಷಣವು ಒಂದು ಪ್ರಕಾಶಮಾನವಾದ ಮಗುವನ್ನು ಶಕ್ತಿ, ಬುದ್ಧಿವಂತಿಕೆ ಮತ್ತು ಅಚಲ ಭಕ್ತಿಯ ರೂಪವಾಗಿ ಬದಲಾಯಿಸಿತು. ಆ ದೈವಿಕ ಶಕ್ತಿಯ ಹೆಸರು ಮಾರ್ಗದರ್ಶನ, ರಕ್ಷಣೆ ಮತ್ತು ಉನ್ನತಿ. ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ನಿಮಗೆ ಈ ಒಂದು ಹನುಮಂತ ಅಂದರೆ ಸುಂದರ ಎಂಬ ಹೆಸರಿನಿಂದ ಹನುಮಂತ ಎಂದು ಹೆಸರಾಗಿದ್ದು ಹೇಗೆ ಎಂದು ತಿಳಿದುಕೊಂಡರಲ್ಲ. ನಿಮಗೆ ಈ ಒಂದು ವಿಡಿಯೋದಲ್ಲಿ ಎಲ್ಲೇ ಒಂದು ಭಾಗದಲ್ಲಿ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಈ ಒಂದು ಮಾಹಿತಿನ ಹಂಚಿಕೊಳ್ಳಿ. ಧನ್ಯವಾದಗಳು ವೀಕ್ಷಕರೇ.